ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡಲ್ ಮನರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಡಾಕ್ಟ್ರು ನೀವೆಲ್ಲ ಹೊರಗಡೆ ಇರಿ, ನಾನು ಇವ್ರನ್ನ ಸ್ವಲ್ಪ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಆಗ ಸುಬ್ಬು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮನೆಗೆ ಬರ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಅಮ್ಮ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಮ್ಮ ಅಂತ ಹೇಳ್ತಾರೆ. ಆಗ ವಿಶಾಲು ಮತ್ತು ಧನಲಕ್ಷ್ಮಿ ಇಬ್ಬರು ಕೂಡ ಬಂದು ಸುಬ್ಬು ಒಂದು ನಿಮಿಷ ಇರು ತಗೋ ಅಂತ ಹೇಳಿ ಕ್ಯಾರಿಯರ್ನ ಕೊಡ್ತಾರೆ. ಆಗ ಸುಬ್ಬು ಅಮ್ಮ ಆಸ್ಪತ್ರೆಯಲ್ಲಿರೋರು ಊಟ ಮಾಡುವಂಥ ಸ್ಥಿತಿಲಿ ಇಲ್ಲಮ್ಮ ಅಂತ ಹೇಳ್ತಾರೆ. ಆಗ ವಿಶಾಲು ಸುಬ್ಬು ಬೇಜಾರಾದಾಗ ಊಟ ಬೇಡ ಅಂತ ಅನಿಸುತ್ತೆ, ನೀನೇ ಬಲವಂತ ಮಾಡಿ ಎಲ್ರಿಗೂ ತಿನ್ನಿಸ್ಬೇಕು. ಹಾಗೆ ಶ್ರಾವಣಿ ಅಮ್ಮವರು ಹೊತ್ತು ತುಂಬಾ ಸುಸ್ತಾಗಿರ್ತಾರೆ. ಅವ್ರಿಗೂ ಕೂಡ ಸಮಾಧಾನ ಮಾಡಿ ಊಟ ಮಾಡೋಕ್ಕೆ ಹೇಳು ಅಂತಾರೆ. ಸರಿನಮ್ಮ ಅಂತ ಸುಬ್ಬು ಹೇಳ್ತಾರೆ. ಆಗ ಕಾಂತಮ್ಮವರು ಕಾರ್ತಿಕೇಯ ನಿಮ್ಮ ನಂದಿನಿ ಅಮ್ಮವರು ಇವಾಗ ಹೇಗಿದ್ದಾರೆ ಅಂತ ಕೇಳ್ತಾರೆ. ಕಾಂತಮ್ಮತ್ತೆ ಇವಾಗ ಅವರು ಪರವಾಗಿಲ್ಲ ಅಮ್ಮ, ಇದು ತುಂಬಾ ಮಿರಾಕಲ್ ಕೇಸು, ಇಂಥವ್ರು ಬದುಕಿ ಉಳಿದಿರೋದೇ ಹೆಚ್ಚು ಅಂತ ಡಾಕ್ಟ್ರು ಹೇಳ್ಬಿಟ್ರಮ್ಮ, ಎಲ್ಲ ದೇವ್ರ ಕೃಪೆ ಅಂತ ಹೇಳ್ತಾರೆ. ಆಗ ವಿಶಾಲು ಶ್ರಾವಣಿ ಅಮ್ಮವ್ರ ಬೇಡಿಕೆ ಆ ದೇವ್ರಿಗೆ ತಲುಪ್ತು ಅನಿಸುತ್ತೆ, ಅದಕ್ಕೆ ಅವ್ರ ಅಮ್ಮನ್ನ ಉಳಿಸ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು ಅಲ್ಲ ಕಾರ್ತಿಕೇಯ, ಹುಷಾರಾದಮೇಲೆ ನಿಮ್ಮ ನಂದಿನಿ ಅಮ್ಮವರು ಎಲ್ಲಿಗೆ ಹೋಗ್ತಾರೆ ಅಂತ ಕೇಳ್ತಾರೆ. ಆಗ ಸುಬ್ಬು ಏನು ಕಾಂತಮ್ಮತ್ತೆ ಈ ರೀತಿ ಕೇಳ್ತಿದ್ದೀರಾ, ಅವರು ಈ ಮನೆ ದೇವತೆ, ಇಲ್ಲೇ ಇರ್ತಾರೆ, ಇರಬೇಕು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು ದೇವತೆ ಅಂತ ಹೇಳ್ತಿದ್ಯಾ, ಅಂಥವ್ರನ್ನ ಮನೆಗೆ ಯಾರಾದರೂ ಕರ್ಕೊಂಬರ್ತಾರಾ, ಅಲ್ಲೇ ಎಲ್ಲಾದರೂ ಒಂದು ದೇವಸ್ಥಾನ ಕಟ್ಬಿಟ್ಟು ಪೂಜೆ ಮಾಡಬೇಕಲ್ವಾ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಯಾಕತ್ತೆ ಈ ರೀತಿ ಹೇಳ್ತಿದ್ದೀರಾ, ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ಹೆಜ್ಜೆ ಗುರುತನ್ನ ಮನೆ ತುಂಬ ಬರೆದ್ಬಿಟ್ಟು ನಮ್ಮನೆಗೂ ಬಾಪ ಅಂತ ಬೇಡ್ಕೊಳಲ್ವಾ, ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ಲಕ್ಷ್ಮಿನ ನಮ್ಮ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡಿ ನಮ್ಮನೇಲೇ ಇರಮ್ಮ ಅಂತ ಬೇಡ್ಕೊಳಲ್ವಾ. ಹಾಗೆ ನಂದಿನಿ ಅಮ್ಮವ್ರು ಕೂಡ ನಮ್ಮನೆ ಮಹಾಲಕ್ಷ್ಮಿ ಇದ್ದಾಗೆ, ಅವ್ರು ಇಲ್ಲಿ ಇರ್ತಾರೆ ಅಂತಂದರೆ ನಾವು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಆಗ ವಿಶಾಲು ಸುಬ್ಬು ನಂದಿನಿ ಅಮ್ಮವ್ರನ್ನ ನೋಡೋದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಲ್ಲೋ ಅಂತ ಕೇಳ್ತಾರೆ. ಆಗ ಸುಬ್ಬು ಅಮ್ಮ ಅಬ್ಸರ್ವೇಷನ್ಗೆ ಅಂತ ಹೇಳಿ ನಂದಿನಿ ಅಮ್ಮವ್ರನ್ನ ICUನಲ್ಲಿ ಇಟ್ಟಿದ್ದಾರೆ, ಇವಾಗ ನೀವು ಅಲ್ಲಿಗೆ ಬಂದರೂ ಕೂಡ ನೋಡೋಕ್ಕಾಗೋದಿಲ್ಲ, ವಾರ್ಡ್ಗೆ ಶಿಫ್ಟ್ ಮಾಡಿದ್ಮೇಲೆ ಕರಿತೀನಿ, ಅಷ್ಟು ಯಾಕಮ್ಮ, ಹೇಗಿದ್ರು ಅವ್ರು ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಬರ್ತಾರೆ ಅಲ್ವಾ, ಇಲ್ಲೇ ಚೆನ್ನಾಗಿ ನೋಡ್ಕೊಬೋದಲ್ವಾ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಹೌದಮ್ಮ, ನಾವು ಕೂಡ ಆಸ್ಪತ್ರೆಗೆ ಹೋಗ್ಬಿಟ್ರೆ ಆಸ್ಪತ್ರೆಯಲ್ಲಿರೋರಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿ ಕಳಿಸೋದು ಯಾರಮ್ಮ, ನಾವು ಇಲ್ಲೇ ಇರೋಣ, ಅವ್ರು ಬಂದಮೇಲೆ ನಾವು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕಲ್ವಾ ಅಂತ ಹೇಳ್ತಾರೆ. ಆಗ ವಿಶಾಲು ಹೌದು, ಇಷ್ಟು ವರ್ಷ ತಂದೆ ತಾಯಿ ಪ್ರೀತಿ ಇಲ್ಲದೆ ಶ್ರಾವಣಿ ಅಮ್ಮವರು ಅನಾಥೆ ಥರ ಜೀವನ ಮಾಡಿದ್ರು, ಇವಾಗ ಅವರಮ್ಮ ಹುಷಾರಾಗಿ ಇಲ್ಲಿಗೆ ಬಂದುಬಿಟ್ರೆ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರ್ಬೋದು, ಸರಿ ಸುಬ್ಬು ನೀನು ಹೋಗ್ಬಾ ಅಂತ ಹೇಳ್ತಾರೆ. ಸರಿನಮ್ಮ ಅಂತ ಹೇಳಿ ಸುಬ್ಬು ಅಲ್ಲಿಂದ ಹೋಗ್ತಾರೆ. ಆಗ ಕಾಂತಮ್ಮವ್ರು ಇವ್ರಿಗೆಲ್ಲ ಏನಾಗಿದೆ, ನಾನೇ ಇಲ್ಲಿ ಆಯ್ಕೊಂಡು ತಿನ್ನುವಂಥ ಪರಿಸ್ಥಿತಿಲಿ ಇದ್ದೀನಿ, ಮೊದಲು ಯಾರೋ ಸ್ನೇಹಿತ ಅಂತ ಬಂದ, ಆಮೇಲೆ ಮಿನಿಸ್ಟ್ರು, ಇವಾಗ ಅವನ ಹೆಂಡತಿ ಕೂಡ ಇಲ್ಲಿಗೆ ಬಂದು ಒಕ್ಕರಿಸ್ಕೊಳ್ತಾಳಂತೆ, ಇಷ್ಟು ದಿನ ಬೇಡ್ಕೊಂಡು ತಿಂತಿದ್ದೆ, ಇನ್ಮೇಲೆ ಹೊಡೆದಾಡ್ಕೊಂಡು ತಿನ್ನಬೇಕು ಏನೋ, ಅನಂತ ಶಯನ ಪದ್ಮನಾಭ ನಮ್ಮ ಬ್ರೋ ಮನೇನ ಆಶ್ರಮ ಮಾಡಿಬಿಟ್ಟಲ್ಲಪ್ಪ, ನನಗೇನಾಗಬೇಕು, ನನ್ನ ಹೊಟ್ಟೆಗೆ ಊಟ ಬಿದ್ದರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಾ ಅವರು ಕೂಡ ಒಳಗಡೆ ಹೋಗ್ತಾರೆ. ಮತ್ತು ಇಲ್ಲಿ ಹಾಸ್ಪಿಟ್ಲಲ್ಲಿ ನಂದಿನಿಯವ್ರಿಗೆ ಪ್ರಜ್ಞೆ ಬರುತ್ತೆ, ಸಿಸ್ಟರ್ ನಾನು ನಮ್ಮ ಯಜಮಾನ್ರು ಮತ್ತು ಮಗಳ ಜೊತೆ ಮಾತಾಡಬೇಕು, ಅವ್ರನ್ನ ಒಳಗೆ ಕಳಿಸ್ತೀರಾ ಅಂತ ಕೇಳ್ತಾರೆ. ಆಗ ನರ್ಸ್ ಬಂದು ಅವ್ರಿಗೆ ಪ್ರಜ್ಞೆ ಬಂದಿದೆ, ಹುಷಾರಾಗಿದ್ದಾರೆ, ಗಂಡ ಮತ್ತು ಮಗಳ ಜೊತೆ ಮಾತಾಡಬೇಕು ಅಂತಿದ್ದಾರೆ, ನೀವಿಬ್ಬರು ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಆಗ ಪದ್ದು ಯಜಮಾನ್ರೆ, ಪ್ರೀತಿಗಿಂತ ದೊಡ್ಡ ಔಷಧಿ ಯಾವುದೂ ಇಲ್ಲ, ಅಮ್ಮವರು ಕರಿತಿದ್ದಾರಂತೆ, ಹೋಗಿ ಮಾತಾಡ್ಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ವೀರು ಮತ್ತು ಶ್ರಾವಣಿ ಇಬ್ಬರು ಕೂಡ ಒಳಗಡೆ ಬರ್ತಾರೆ. ಅವ್ರನ್ನ ನೋಡಿ ನಂದಿನಿಗೆ ತುಂಬಾ ಖುಷಿಯಾಗುತ್ತೆ, ಮಗಳೇ ಶ್ರಾವಣಿ, ಕೊನೆಗೂ ನಾನು ಸಾವನ್ನು ಗೆದ್ದು ಬಂದುಬಿಟ್ಟೆ, ಆ ಭಗವಂತ ನಮ್ಮೆಲ್ಲರೂ ಮತ್ತೆ ಒಂದು ಮಾಡಿಬಿಟ್ಟ, ನಾನು ನನ್ನ ಗಂಡ ಮಗಳ ಜೊತೆ ಹೊಸ್ದಾಗಿ ಬದುಕನ್ನು ಕಟ್ಕೊತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅಮ್ಮ, ಇಷ್ಟು ದಿನ ನೀನು ನನ್ನ ಜೊತೆಲೇ ಇದ್ದರೂ ಕೂಡ ನೀನೇ ನನ್ನ ಹೆತ್ತ ತಾಯಿ ಅಂತ ನನಗೆ ಗೊತ್ತಾಗಲೇ ಇಲ್ಲಮ್ಮ, ನಿನ್ನಂಥ ತಾಯಿ ನನಗೆ ಸಿಗಬಾರ್ದಾ ಅಂತ ನನ್ನ ಮನಸ್ಸು ಎಷ್ಟೋ ಸರಿ ಹೇಳಿದ್ದುಂಟು, ಆದರೂ ಕೂಡ ನನ್ನ ಮನಸ್ಸು ಸುಳ್ಳು ಹೇಳಿಲ್ಲಮ್ಮ, ನಾನು ನಮ್ಮ ಅಮ್ಮನ ಜೊತೆನೇ ಇದ್ದೆ, ಈ ಮಗಳನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ ನಿನಗೆ ಇಷ್ಟು ವರ್ಷ ಆದಮೇಲೆ ಅನ್ನಿಸ್ತೇನಮ್ಮ ಅಂತ ಕೇಳ್ತಾರೆ. ಆಗ ವೀರು, ಕ್ಷಮಿಸ್ಬಿಡು ಮಗಳೇ, ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಾರೆ. ಆಗ ನಂದಿನಿ, ಇಲ್ಲ ವೀರು, ನಾನು ನನ್ನ ಜೀವನನ ಒಂದು ಹೋರಾಟ ಅಂತ ಅಂದ್ಕೊಂಡ್ಬಿಟ್ಟೆ, ಆತ್ಮಗೌರವಕ್ಕೋಸ್ಕರ ಯುದ್ಧ ಮಾಡ್ತಿದ್ದೆ, ಆದರೆ ಆ ಯುದ್ಧದಲ್ಲಿ ಬಲಿಯಾಗಿದ್ದು ನಮ್ಮ ಮಗಳು ಬಾಲ್ಯ ಮತ್ತು ಅವಳ ಸಂತೋಷ, ಕೊನೆಗೂ ಅವಳಿಗೆ ಅಪ್ಪ ಅಮ್ಮನ ಪ್ರೀತಿ ಇಷ್ಟು ವರ್ಷ ಸಿಗಲೇ ಇಲ್ಲ, ಮಗಳೇ ದಯವಿಟ್ಟು ಈ ಅಪ್ಪ ಅಮ್ಮ ಇಬ್ಬರನ್ನೂ ಕೂಡ ಕ್ಷಮಿಸ್ತೀಯಾ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಇಲ್ಲ ನಾನು ನಿಮ್ಮಿಬ್ಬರನ್ನು ಕ್ಷಮಿಸೋದಿಲ್ಲ, ನಿಮ್ಮನ್ನು ಖಂಡಿತ ಜೈಲಿಗೆ ಹಾಕ್ತೀನಿ,
ಕೊನೆವರೆಗೂ ನಿಮಗೆ ಆ ಜೈಲಿಂದ ಬಿಡುಗಡೆ ಅನ್ನೋದೇ ಇರೋದಿಲ್ಲ. ಆ ಜೈಲು ಯಾವುದು ಗೊತ್ತಾ? ನನ್ನ ಹೃದಯ, ನನ್ನ ಮನಸ್ಸು. ನೀವು ಯಾವಾಗಲೂ ಅಲ್ಲೇ ಇರಬೇಕು, ನನ್ನಿಂದ ನೀವು ದೂರ ಆಗಲೇಬಾರ್ದು ಅಂತ ಹೇಳ್ತಾರೆ. ಆಗ ನಂದಿನಿ, ಯೋಚನೆ ಮಾಡಬೇಡ ಮಗಳೇ, ನಿನಗೆ ಇಷ್ಟು ವರ್ಷ ಸಿಗದೇ ಇರೋ ಪ್ರೀತಿಗೆ 10 ಪಟ್ಟು ಜಾಸ್ತಿ ಪ್ರೀತಿನ ನಾನು ನಿಮ್ಮಪ್ಪ ಇಬ್ಬರು ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಇಬ್ರಿಗೂ ಖುಷಿ ಆಗುತ್ತೆ. ಆಗ ನಂದಿನಿ, ವೀರು, ನನಗೆ ಆಸ್ಪತ್ರೆಯಲ್ಲಿ ಇದ್ದು ಸಾಕಾಗಿದೆ, ನಾನಿವಾಗ ಹುಷಾರಾಗಿದ್ದೀನಿ. ಇಷ್ಟು ವರ್ಷ ಎಲ್ಲರಿಂದ ದೂರ ಇದ್ದು ನರ್ಕ ನೋಡಿಬಿಟ್ಟಿದ್ದೀನಿ. ನಾನಿವಾಗ ನನ್ನ ಗಂಡ, ನನ್ನ ಮಗಳು, ನನ್ನ ಕುಟುಂಬದ ಜೊತೆ ಕಾಲ ಕಳಿಬೇಕು. ದಯವಿಟ್ಟು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. ಆಗ ವೀರು, ನಿನ್ನ ಮಾತನ್ನು ತೆಗೆದಾಕೋಕ್ಕಾಗುತ್ತಾ? ನೀನು ಬರೀ ಹೋರಾಟದಲ್ಲಿ ಮಾತ್ರ ಗೆದ್ದು ಬಂದಿಲ್ಲ, ಜೀವನನೇ ಗೆದ್ದಿದ್ಯಾ, ಸಾವನ್ನೇ ಗೆದ್ದು ಬಂದಿದ್ಯಾ. ನಾನು ಕೂಡ ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ, ನಿನ್ನನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ನಂದಿನಿಗೂ ಖುಷಿ ಆಗುತ್ತೆ. ಆಗ ಶ್ರಾವಣಿ, ಅಮ್ಮ, ನಿಜ ಹೇಳಬೇಕು ಅಂದರೆ ದೇವ್ರಿಗೆ ನನ್ನ ಬೇಡಿಕೆ ಕೇಳಿಸ್ತು ಅಂತ ಅನಿಸುತ್ತೆ. ಕೊನೆಗೂ ನಮ್ಮ ಅಮ್ಮನ ನನಗೆ ಕೊಟ್ಬಿಟ್ಟ. ಈಗಿನ ಸಮಯಕ್ಕೆ ಇಡೀ ಪ್ರಪಂಚದಲ್ಲಿ ನಾನೇ ಅದೃಷ್ಟವಂತೆ ಅಂತ ನನಗೆ ಅನ್ನಿಸ್ತಿದೆ. ಯಾಕೆ ಅಂತಂದರೆ ಅಪ್ಪ ಅಮ್ಮ ಸಿಕ್ಕಿದ್ರು, ಅಪ್ಪ ಅಮ್ಮನ ಪ್ರೀತಿ ಕೂಡ ಸಿಕ್ತು. ನಾನಂತೂ ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸುಬ್ಬು ಅಲ್ಲಿಗೆ ಬರ್ತಾರೆ. ಅಪ್ಪ, ನಂದಿನಿ ಅಮ್ಮವ್ರು ಇವಾಗ ಹೇಗಿದ್ದಾರೆ ಅಂತ ಕೇಳ್ತಾರೆ. ನಂದಿನಿ ಅಮ್ಮವ್ರಿಗೆ ಪ್ರಜ್ಞೆ ಬಂದಿದೆ, ಅವರು ಹುಷಾರಾಗಿದ್ದಾರೆ ಅಂತ ಪದ್ದು ಹೇಳ್ತಾರೆ. ಆಗ ಪೃಥ್ವಿ, ಹೌದು, ಅವರು ವೀರು ಮತ್ತು ಶ್ರಾವಣಿ ಅಮ್ಮವ್ರ ಜೊತೆ ಮಾತಾಡಬೇಕು ಅಂತ ಅಂದಿದ್ದಕ್ಕೆ ಅವರಿಬ್ಬರು ಕೂಡ ಒಳಗಡೆ ಹೋಗಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದರೂ ಬರ್ಬೋದು ಅಂತ ಹೇಳ್ತಾರೆ. ಸುಬ್ಬಿಗೂ ಖುಷಿಯಾಗುತ್ತೆ. ಕೊನೆಗೂ ನಂದಿನಿ ಅಮ್ಮವ್ರ ತಪಸ್ಸು ವ್ಯರ್ಥ ಆಗಲಿಲ್ಲ. ಶ್ರಾವಣಿ ಮೇಡಮ್ ಬೇಡಿಕೆಗೆ ಆ ದೇವರು ಅಸ್ತು ಹೊಂದಿದ್ದಾಯಿತು, ಎಲ್ರಿಗೂ ಹೊಸ ಜೀವನ ಕೊಟ್ಬಿಟ್ಟ ಅಂತ ಹೇಳ್ತಾರೆ. ಸುಬ್ಬು ಮಾತು ಕೇಳಿ ಪೃಥ್ವಿ ಮತ್ತು ಪದ್ದುಗೂ ಖುಷಿ ಆಗುತ್ತೆ. ಮತ್ತು ನಂದಿನಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಬರ್ತಾರೆ. ಇನ್ನೇನು ಹೊಸ್ಲು ದಾಟೋಕ್ಕೂ ಮುಂಚೆನೇ ನೋಡಿ ವಿಶಾಲು ಮತ್ತು ಧನಲಕ್ಷ್ಮಿ ಇಬ್ಬರು ಕೂಡ ಅವ್ರನ್ನ ತಡೆದು ಆರತಿ ಮಾಡಿ ಮನೆ ತುಂಬಿಸ್ಕೊತಾರೆ. ಮತ್ತು ರೆಸ್ಟ್ ಮಾಡೋಕ್ಕೆ ಅಂತ ಹೇಳಿ ವೀರು ನಂದಿನಿ ಅವ್ರನ್ನ ರೂಮಿಗೆ ಕರ್ಕೊಂಬರ್ತಾರೆ. ಆಗ ವಿಶಾಲು, ಅಮ್ಮೋರೆ, ಸಂಕೋಚ ಪಡದೆ ನಿಮಗೇನೇ ಬೇಕಾದರೂ ನಮ್ಮನ್ನು ಕೇಳಿ, ನಾವು ಇಲ್ಲೇ ಇರ್ತೀವಿ, ಇದು ಕೂಡ ನಿಮ್ಮ ಮನೆಯೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ವೀರು ಮತ್ತು ನಂದಿನಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಕುಡಿಯೋದಕ್ಕೆ ಅಂತ ಶ್ರಾವಣಿ ನೀರು ತಂದು ಕೊಡ್ತಾರೆ. ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ನಂದಿನಿಯವರು ಮಲಗಿದ್ದೆದ್ಮೇಲೆ ಶ್ರಾವಣಿನೇ ತಟ್ಟೆಯಲ್ಲಿ ಊಟನ ಬಡಿಸ್ಕೊಂಡು ಬಂದು ನಂದಿನಿಯವ್ರಿಗೆ ತಿನ್ನಿಸ್ತಾರೆ. ವೀರು ಮತ್ತು ಶ್ರಾವಣಿ ಇಬ್ಬರು ಕೂಡ ನಂದಿನಿಗೆ ಆರೈಕೆ ಮಾಡ್ತಿರ್ತಾರೆ. ಇದನ್ನು ನೋಡಿ ಮನೆಯವರಿಗೆಲ್ಲ ಖುಷಿಯಾಗುತ್ತೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಡೇ ವಿಜಯಾಂಬಿಕಾ ಫೋನಲ್ಲಿ ಮಾತಾಡ್ತಿರ್ತಾರೆ. ನೋಡಿ, ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬೈ ಎಲೆಕ್ಷನಲ್ಲಿ ನನಗೆ ಸೀಟು ಸಿಗಲೇಬೇಕು, ದುಡ್ಡಿನ ಬಗ್ಗೆ ನೀವು ವರಿ ಮಾಡಬೇಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಮ್ಯಾಡಿ ಅಲ್ಲಿಗೆ ಬಂದು, ಮಾಮ್, ಆ ನಂದಿನಿ ಹುಷಾರಾದ್ಲಂತೆ, ನೇರವಾಗಿ ಸುಬ್ಬು ಮನೆಗೆ ಬಂದಿದ್ದಾಳಂತೆ. ನಂದಿನಿ, ವೀರು, ಪದ್ದು, ಪೃಥ್ವಿ, ಶ್ರಾವಣಿ, ಸುಬ್ಬು ಇವರೆಲ್ಲ ಸೇರಿಕೊಂಡ್ರೆ ಖಂಡಿತ ನಮಗೊಂದು ಗತಿ ಕಾಣಿಸ್ತಾರೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಮ್ಯಾಡಿ, ನೀನು ಯಾಕೆ ಈಗ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ಯಾ? ಅಷ್ಟಕ್ಕೂ ವೀರು ಜೀವನನೇ ಇವಾಗ ವೇಸ್ಟ್ ಆಗೋಗಿದೆ. ಅವನು ಮನೆಯಿಂದ ಆಚೆ ಬಂದರೆ ಸಾಕು, ಜನ ಚೀತು ಅಂತ ಅವನ ಮುಖಕ್ಕೆ ಉಗಿತಾರೆ. ಅವನು ಈ ಊರು ಬಿಟ್ಟೋಗಿ ಯಾವುದಾದ್ರೂ ಕಾಡಲ್ಲಿ ಹೋಗಿ ಜೀವನ ಮಾಡಬೇಕು ಅಂತ ಪರಿಸ್ಥಿತಿಲಿ ಇದ್ದಾನೆ. ಹಾಗೆ ಅವರೆಲ್ಲ ಏನು ಮಾಡೋಕ್ಕಾಗಲ್ಲ. 100 ಇಲಿಗಳು ಸೇರಿಕೊಂಡ್ರು ಕೂಡ ಒಂದು ಹುಲಿನ ಹೊಡೆಯೋದಕ್ಕಾಗೋದಿಲ್ಲ. ಅದು ಅಲ್ಲದೆ ಇವಾಗ ಲೀಗಲಾಗಿ ಎಲ್ಲ ಆಸ್ತಿ ನನ್ನ ಹೆಸರಲ್ಲೇ ಇರೋದ್ರಿಂದ ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದೇ ವೇಸ್ಟ್ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಮಾಮ್, ಹಾಗಂತ ಹೇಳಿ ನಾವು ಅವ್ರ ವಿಷಯನ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಶ್ರಾವಣಿ ಅಂತ ಹಠಮಾರಿ ಹೆಣ್ಣು ಅನ್ನೋದು ನಿನಗೂ ಕೂಡ ಗೊತ್ತಿದೆ. ಇವಾಗ ನಂದಿನಿ ಬೇರೆ ಅವಳ ಜೊತೆ ಸೇರಿಕೊಂಡಿದ್ದಾಳೆ. ನಂದಿನಿ ಬಗ್ಗೆ ನೀನು ಇದಕ್ಕೂ ಮುಂಚೆ ಕತೆಗಳನ್ನ ಹೇಳುವಾಗ ನನಗೆ ಒಂದು ರೀತಿ ಭಯ ಆಗ್ತಿತ್ತು. ಖಂಡಿತ ಈಗ ಅವರೆಲ್ಲ ಸೇರಿಕೊಂಡು ನಮಗೊಂದು ಗತಿ ಕಾಣಿಸ್ತಾರೆ, ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಮಾಮ್ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಮ್ಯಾಡಿ, ನೀನು ಮೊದಲು ಈ ರೀತಿ ಹೆದರ್ಕೊಳ್ಳೋದನ್ನು ನಿಲ್ಲಿಸ್ಬಿಡು. ನಾವಿವಾಗ ಹೈ ಕ್ಲಾಸ್ ಜನ, ಅವರು ಬಡತನದಲ್ಲಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಮೇಲೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದರೂ ಪ್ರಯತ್ನ ಪಟ್ಟರು ಕೂಡ ನಾನೇ ಅವ್ರನ್ನ ತುಳಿದು ಕೆಳಗೆ ಕಳಿಸ್ಬಿಡ್ತೀನಿ. ನೀನು ಒಂದು ವಿಷಯನ ನೆನ್ಪಿಟ್ಕೋ, ಅವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ, ಅವರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಇಲ್ಲ ಮಾಮ್, ನಿಂತರ ನಾನು ಆರಾಮಾಗಿ ಈ ವಿಷಯನ ತೊಗೊಳಕ್ಕಾಗೋದಿಲ್ಲ, ಅದೇನೇ ಆದರೂ ನಾನು ಅವ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ ಅಂತ ಹೇಳ್ತಾರೆ. ನಿನ್ನಿಷ್ಟ ಏನಾದರೂ ಮಾಡ್ಕೊ ಅಂತ ಹೇಳಿ ವಿಜಯಾಂಬಿಕಾ ಕೂಡ ಸುಮ್ಮನಾಗ್ತಾರೆ. ಮತ್ತು ಇಲ್ಲಿ ಸುಬ್ಬು ಮನೆಯಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಚೌಕಾಬಾರ ಆಡ್ತಿರ್ತಾರೆ. ಆಗ ಶ್ರಾವಣಿ, ಒಂದೇ ಒಂದು ಕಾಯಿ ಹಣ್ಣಾದರೆ ಖಂಡಿತ ನಾವೇ ಗೆಲ್ಲೋದು, ಒಟ್ಟಿನಲ್ಲಿ ಹೆಂಗಸ್ರದೇ ಮೇಲ್ಗೈ ಅಂತ ಹೇಳ್ತಾರೆ. ಆಗ ಸುಬ್ಬು, ಹಾಗೆಲ್ಲ ಏನಿಲ್ಲ ಮೇಡಮ್, ಆಟದಲ್ಲಿ ನೀವು ಮುಂದೆ ಇರ್ಬೋದು ಅಷ್ಟೇ, ಆದರೆ ಗೆಲ್ಲೋದು ನಾವೇ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ, ಸುಬ್ಬು, ನೀನು
ತಪ್ಪು ಮಾತಾಡ್ತಿದ್ಯಾ, ಯಾವತ್ತಿದ್ರೂ ಹೆಣ್ಮಕ್ಳೇ ಸ್ಟ್ರಾಂಗು, ಈ ಸಲ ಕಪ್ ನಮ್ಮದೇ ಅಂತ RCB ಗಂಡ್ಮಕ್ಳು ಟೀಮು ಎಷ್ಟು ವರ್ಷದಿಂದ ಹೇಳ್ತಿದ್ರು. ಆದರೆ ಮೊದಲನೇ ಸರಿ ಕಪ್ ಗೆದ್ದಿದ್ದು ಹೆಣ್ಮಕ್ಳೇ ತಾನೇ ಅಂತ ಹೇಳ್ತಾರೆ. ಆಗ ಪದ್ದು ಇವಾಗೇನು ಮಾತಾಡ್ತಾನೆ ಇರ್ತಿರೋ, ಇಲ್ಲ ಅಂತಂದರೆ ಕುಡಿಯೋದಕ್ಕೆ ಜ್ಯೂಸ್ ಏನಾದ್ರು ಕೊಡ್ತೀಯಾ ಧನಲಕ್ಷ್ಮಿ ಅಂತ ಕೇಳ್ತಾರೆ. ಅವ್ರು ತಂದಿರೋ ಜ್ಯೂಸ್ನ ಎಲ್ರಿಗೂ ಕೂಡ ಕೊಡ್ತಾರೆ. ಆಗ ಸುಬ್ಬು ಬೇಕು ಬೇಕು ಅಂತ ಶ್ರಾವಣಿ ಅವ್ರದ್ದು ಹಣ್ಣಾಗಿರೋ ಕಾಯಿನ ಸೈಡಿಗೆ ಜರುಗಿಸ್ತಾರೆ. ಅದನ್ನು ನೋಡಿ ಶ್ರಾವಣಿ ಮೋಸ ಮೋಸ ಅಂತ ಹೇಳ್ತಾರೆ. ಆಗ ಪದ್ದು ಏನು ಸಮೋಸನ ತಿನ್ನೋದಕ್ಕೆ ಸಮೋಸ ತರಿಸ್ತೀರಾ ಅಂತ ಕೇಳ್ತಾರೆ. ಆಗ ಪೃಥ್ವಿ ಅಲ್ವೋ ಪದ್ದು, ಸಿಹಿ ತಿನ್ನೋ ಸಮಯದಲ್ಲಿ ಸಮೋಸ ಕೇಳ್ತಿದ್ಯಲ್ಲೋ ಅಂತ ಕೇಳ್ತಾರೆ. ಆಗ ನಂದಿನಿ ಈ ಮನೆ ತುಂಬ ತುಂಬಿರೋ ನಗು ಮತ್ತು ಸಂತೋಷಕ್ಕಿಂತ ಸಿಹಿ ಯಾವುದಿದೆ ಅಣ್ಣ ಅಂತ ಹೇಳ್ತಾರೆ. ಆಗ ವೀರು, ಹೌದು ನಂದಿನಿ, ಇಷ್ಟು ವರ್ಷ ನಾನು ದೊಡ್ಡ ಮನೇಲಿದ್ದೆ, ಆಳು ಕಾಳುಗಳ ಜೊತೆ ಓಡಾಡೋದಕ್ಕೆ ಕಾರು ಕೂಡ ಇತ್ತು. ಆದರೆ ಅಲ್ಲಿ ನನಗೆ ಸಂತೋಷ ಮಾತ್ರ ಇರಲಿಲ್ಲ. ಆದರೆ ಈ ಪುಟ್ಟ ಮನೆಯಲ್ಲಿ ಸಂತೋಷ ತುಂಬಿ ತುಳುಕ್ತಿದೆ, ನಗು ಹರಿತಾನೆ ಇರುತ್ತೆ. ದೊಡ್ಡ ದೊಡ್ಡ ಗೋಡೆಗಳಿಂದ ಅರಮನೆ ಕಟ್ಬೋದು, ಆದರೆ ಒಳ್ಳೆ ಮನಸ್ಸಿದ್ರೆ ಮಾತ್ರ ಮನುಷ್ಯನ ಜೀವನ ಕೂಡ ಸಾರ್ಥಕ ಆಗೋದು ಅಂತ ಹೇಳ್ತಾರೆ. ಆಗ ನಂದಿನಿ, ಹೌದು ವೀರು, ನಿಮ್ಮ ಮಾತು ಕೂಡ ಸತ್ಯ. ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಕನಸೇನೋ ಅಂತ ಅನ್ನಿಸ್ತಿದೆ. ಇಷ್ಟು ವರ್ಷಗಳ ಕಾಲ ನಾನು ಪಟ್ಟಿರೋ ಕಷ್ಟನ ನೆನೆಸ್ಕೊಂಡ್ರೆ ನನ್ನ ಬಗ್ಗೆನೇ ನನಗೆ ಆಶ್ಚರ್ಯ ಆಗುತ್ತೆ. ಇಂಥ ಒಂದು ದಿನ ನನ್ನ ಜೀವನದಲ್ಲೂ ಕೂಡ ಬರುತ್ತೆ ಅಂತ ಗೊತ್ತಿತ್ತು, ಆದರೆ ನಿಮ್ಗಳ ಜೊತೆ ಹೀಗಿರ್ತೀನಿ ಅಂತ ನಾನು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ನಂದಿನಿಯವ್ರ ಮಾತು ಕೇಳಿ ಎಲ್ರಿಗೂ ಖುಷಿಯಾಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.